ಮಹಿಳೆ ಅಂದರೆ ಕೇವಲ ಮನೆ ಕೆಲಸ, ಮಕ್ಕಳ ಪಾಲನೆ ಪೋಷಣೆ ಮಾಡುವುದು ಎಂಬ ಭಾವನೆ ಇದೆ. ಪರಸ್ಪರ ಸಹಾಯ ಸಹಕಾರ ನೀಡುತ್ತಾ ಮಹಿಳೆ ಅಬಲೆ ಅಲ್ಲ ಸಬಲೆ ಎಂದು ಸಾರಿ ಸಾರಿ ಹೇಳ್ತಿದ್ದಾಳೆ. ಹುಬ್ಬಳ್ಳಿಯ ಸಂಗೊಳ್ಳಿ ರಾಯಣ್ಣ ನಗರದಲ್ಲಿ ನಡೆದ ಕಾರ್ಯಕ್ರಮ ಈ ಮಾತನ್ನ ಪುಷ್ಟೀಕರಿಸುತ್ತಿತ್ತು. ಈ ಕುರಿತ ವರದಿ ಇಲ್ಲಿದೆ ನೋಡಿ. ಹುಬ್ಬಳ್ಳಿಯ ಗಣೇಶ ಹಾಗೂ ಈಶ್ವರ ಕಾಲೋನಿಯ ನವಶಕ್ತಿ ಮಹಿಳಾ ಮಂಡಳಿಯ 4ನೇ ವಾರ್ಷಿಕೋತ್ಸವ ಮಂಗಳವಾರ ಸಂಗೊಳ್ಳಿ ರಾಯಣ್ಣ ನಗರ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಪಾಲಿಕೆ ಸದಸ್ಯರಾದ ಮಲ್ಲಿಕಾರ್ಜುನ್ ಗುಂಡೂರ್ ಮತ್ತು ರಾಜಣ್ಣ ಕೊರವಿ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಮಹಿಳಾ ಮಂಡಳಿಯ 4ನೇ ವಾರ್ಷಿಕೋತ್ಸವ ನಿಮಿತ್ತ ಸ್ವಸಹಾಯ ಗುಂಪುಗಳ ಉದ್ಘಾಟನೆ ಕೂಡ ನಡೆಯಿತು. ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬ ನಾಣ್ಣುಡಿಯಂತೆ ಎಲ್ಲ ಮಹಿಳೆಯರು ಸೇರಿ ಸ್ವಸಹಾಯ ಗುಂಪುಗಳನ್ನು ರಚಿಸಿ ಅನೇಕ ಮೂಲಭೂತ ಸೌಲಭ್ಯಗಳನ್ನು ಪಡೆಯುವಲ್ಲಿ ನವಶಕ್ತಿ ಮಹಿಳಾ ಮಂಡಳಿ ಯಶಸ್ವಿಯಾಗಿದೆ. 10 ಸ್ವಸಹಾಯ ಸಂಘ ಸ್ಥಾಪಿಸುವ ಉದ್ದೇಶ ಹೊಂದಿದ್ದ ನವಶಕ್ತಿ ಮಹಿಳಾ ಮಂಡಳಿ 12 ಗುಂಪುಗಳನ್ನು ಮಾಡಿರುವುದು ಅವರ ಸಾಧನೆಗೆ ಮತ್ತೊಂದು ಉದಾಹರಣೆಯಾಗಿದೆ. ನಮ್ದಿದು ನವಶಕ್ತಿ ಮಹಿಳಾ ಮಂಡಳ 4ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಸ್ತ್ರೀ ಶಕ್ತಿ ಸಂಘಗಳ ಒಕ್ಕೂಟ ಸಮಾರಂಭನ ನಾವು ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡೀವಿ. ಇದಕ್ಕೆ ಈ ಫಂಕ್ಷನಿಗೆ ಶಾಸಕರು ಮತ್ತು ಕಾರ್ಪೊರೇಟ್ರು, ಕಮಿಷನರ್ನು, ಆಮೇಲೆ ನಮ್ಮ ಸ್ವಸಹಾಯ ಸಂಘದ ಆಫೀಸರ್ಸ್ನ ಎಲ್ಲರನ್ನೂ ಇನ್ವೈಟ್ ಮಾಡಿದ್ದೀವಿ. ನಮ್ಮದು ಟೋಟಲ್ 12 ಸಂಘ ಆಗಿದ್ದಾವೆ ಸ್ತ್ರೀ ಶಕ್ತಿ ಸಂಘಗಳು. ಎಲ್ಲ ಸದಸ್ಯರುಗಳು ಬಂದು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನೆರವೇರಿಸ್ಕೊಂಡು ಹೋಗಲಿ ಅಂತ ಹೇಳ್ಕೊಂಡು ಎಲ್ಲರಿಗೂ ಮನವಿ ಮಾಡ್ಕೊಂಡಿದ್ದೀವಿ. ನಮ್ಮ ಏರಿಯಾಕ್ಕೆ ಅಂಗನವಾಡಿ ಇರಲಿಲ್ಲ. ಅಂಗನವಾಡಿ 4 ವರ್ಷದಿಂದ ಹೋರಾಡಿ ಅಂಗನವಾಡಿ ಸ್ಯಾಂಕ್ಷನ್ ಮಾಡಿಸಿದ್ದೀವಿ. ಆಮೇಲೆ ಈಗ ಬಸ್ ಸೌಲಭ್ಯ ಮತ್ತು ರೇಷನ್ ಅಂಗಡಿ ಬೇಕಂತೇಳಿ ಅದಕ್ಕೂ ನಾವು ಇದನ್ನು ಮಾಡ್ತಾಯಿದ್ದೀವಿ. ಆಮೇಲೆ ನಮ್ಮ ಏರಿಯಾಕ್ಕೆ ಕಸದ ಗಾಡಿ ಬರ್ತಾ ಇರಲಿಲ್ಲ. ಆಮೇಲೆ ಅದು ಡೆಂಗ್ಯೂ ಸ್ಪ್ರೇದು ಅದು ಬರ್ತಾ ಇರಲಿಲ್ಲ. ಅದನ್ನೆಲ್ಲ ನಾವು HDMCಗೆ ಹೋಗಿ ಮನವಿ ಎಲ್ಲ ಕೊಟ್ಟು ಅವನ್ನೆಲ್ಲ ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ವಿ. ಕಸದ ಗಾಡಿನೂ ಬರ್ತಾಯಿದೆ, ಡೆಂಗ್ಯೂ ಸ್ಪ್ರೇನೂ ಮಾಡಿದ್ದಾರೆ ಇವಾಗ. ಬಟ್ ನಮಗೆ ಮೇನ್ ಬೇಕಾಗಿದ್ದಂದ್ರೆ ಇವಾಗ ರೇಷನ್ ಅಂಗಡಿ ಬೇಕಾಗೈತಿ. ಯಾಕೆ ಬೈರಿದ್ದು ಇರ್ಕೊಪ್ಪ ಹೋಗೋಕೆ ಎಲ್ಲರಿಗೂ ತೊಂದರೆ ಆಗ್ತೈತಿ. ಅದ್ರ ಸಲುವಾಗಿ ಇಲ್ಲಿ ನಮ್ಮಲ್ಲೇ ಇಲ್ಲಿ ಗಣೇಶ್ ಕಾಲನಿ ಈಶ್ವರ ನಗರದ ಒಂದು ಮಾಡಲಿ ಅಂತ ಹೇಳ್ಬಿಟ್ಟು ಮನವಿ ಕೊಟ್ಟು ಬಂದೇವಿ. ಅದು ಪ್ರೊಸೆಸ್ ನಡೀತಾ ಇದೆ. ಮತ್ತು ಬಸ್ ಸೌಲಭ್ಯನೂ ಕೊಟ್ಟು ಬಂದಿದ್ವಿ ಮನವಿನ, ಅದು ಪ್ರೊಸೆಸ್ ಒಳಗದ. ಅಂದರೆ ಇನ್ನೂ ಮುಂದೆ ಇನ್ನಿತರ ನಮ್ಮ ಕ್ಲಿನಿಕ್ ಆರೋಗ್ಯ ದೃಷ್ಟಿಯಿಂದ ನಮ್ಮ ಏರಿಯಾದ ನಮ್ಮ ಕ್ಲಿನಿಕ್ ಮಾಡಲಿ ಅಂತೇಳಿ ಮನವಿ ಕೊಟ್ಟು ಬಂದಿದ್ದೀವಿ. ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಇವಾಗ ನಾವು ಕಮಿಷ್ನರ್ ಅವ್ರಿಗೆ ಹೋಗಿ ಇಲ್ಲೇ ನಮ್ಮ ಏರಿಯಾಕ್ಕೆ ಸ್ವಲ್ಪ ಕೊಲೆ ಆಮೇಲೆ ಕಳ್ಳಕಾಕರ ಭಯ ಸ್ವಲ್ಪ ಜಾಸ್ತಿ ಆಗಿದೆ. ಅದು ಕಮಿಷ್ನರ್ ಹೋಗಿ ನಮ್ಮ ಏರಿಯಾಕ್ಕೆ ಚೌಕಾಬಂದಿ ಮತ್ತು ಗಸ್ತು ವ್ಯವಸ್ಥೆ ಮಾಡಿಕೊಡ್ರಿ ಅಂತ ಕೇಳಿದ್ದೀವಿ. ಆಗಲೇ ಅದನ್ನೂ ಮಾಡಿಸ್ಕೊಡ್ತೀವಿ ಅಂತೇಳಿ ನಾವು ಮನವಿನ ಸ್ವೀಕಾರ ಮಾಡಿದ್ದಾರೆ. ಕಮಿಷ್ನರ್ ಶಶಿಕುಮಾರ್ ಸರ್ ಅವರು ಮಾಡಿದ್ದಾರೆ. ಆಮೇಲೆ ನಮ್ಮದು ನಗರಾಭಿವೃದ್ಧಿ ಪ್ರಾಧಿಕಾರ ಕಮಿಷ್ನರ್ ಸಂತೋಷ್ ಕುಮಾರ್ ಬಿರಾದರ್ ಸರ್ ಅವ್ರಿಗೆ ಮನವಿ ಕೊಟ್ಟಿದ್ವಿ. ಯಾಕೆ ನಮ್ಮ ಗಣೇಶ್ ಕಾಲನಿಗೆ ಕನೆಕ್ಟ್ ರೋಡ್ ಇಲ್ಲ, ಆ ರೋಡನ್ನು ಮಾಡಿಕೊಡ್ರಿ ಅಂತ ಮನವಿ ಕೊಟ್ಟಿದ್ವಿ. ಎಲ್ಲ ಆಗ್ತದೆ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಬಟ್ ಆಗೋವರೆಗೂ ನಾವು ಮಹಿಳಾ ಮಂಡಳಿಯವರು ಯಾರೂ ಸುಮ್ಮನೆ ಇರೋಂಗಿಲ್ಲ. ಆಗೋವರೆಗೂ ಸತತ ಪ್ರಯತ್ನ ಮಾಡ್ತಾನೆ ಇರ್ತೀವಿ. ನವಶಕ್ತಿ ಮಹಿಳಾ ಮಂಡಳದ ವತಿಯಿಂದ ನಮಗೊಂದು ಸರ್ಕ್ಯುಲರ್ ಕೊಟ್ಟಿದ್ರು, ಸ್ವಸಹಾಯ ಗುಂಪುಗಳನ್ನಾಗಿ ಮಾಡಿರಿ ಅಂಥೇಳಿ. ನಮ್ಗೆ 10 ಗುಂಪುಗಳನ್ನು ಮಾಡಿರಿ ಅಂಥೇಳಿ ಅವರು ಟಾರ್ಗೆಟ್ ಇಟ್ಟಿದ್ರೆ ನಾವು 12 ಗುಂಪುಗಳನ್ನಾಗಿ ಮಾಡ್ಕೊಂಡಿದ್ದೇವೆ. ಸೊ ಎಲ್ಲ ಮಹಿಳೆಯರಿಗೂ ಒಂದು ಹೆಲ್ಪ್ ಆಗಲಿ ಅಂತ ಕೂಡ ಇದನ್ನು ಮಾಡಿದ್ದೇವೆ. ಎಲ್ಲರೂ ಖುಷಿಯಿಂದ ಇದ್ದಾರೆ. ಅವ್ರಿಗೆಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ ನಮ್ಗೆ, ಹಿಂಗೆ ಮುಂದುವರ್ಸ್ಕೊಂಡು ಹೋಗೋಣ ಅಂಥೇಳಿ. ಸೊ ನಾವು ಸ್ವಸಹಾಯ ಗುಂಪಿಂದ ಇವತ್ತು ಉದ್ಘಾಟನೆ ಇಟ್ಕೊಂಡೇವಿ. ಎಲ್ಲರೂ ಆಗಮಿಸ್ತಾ ಇದ್ದಾರೆ. ಅವರು ಬಂದವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳನ್ನು ಹೇಳ್ತೇವೆ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಮಹಿಳೆಯರಲ್ಲಿ ಉತ್ಸಾಹ, ಹುಮ್ಮಸ್ಸು ಇಮ್ಮಡಿಗೊಂಡಿತ್ತು. ತಮ್ಮ ಏರಿಯಾಗಳಿಗೆ ಬೇಕಾದ ಸೌಲಭ್ಯಗಳನ್ನು ಮಹಿಳಾ ಮಂಡಳಿ ಹೋರಾಟ ಮಾಡುವ ಮೂಲಕ ಪಡೆದಿರುವುದು ಅವರ ಗಟ್ಟಿತನಕ್ಕೆ ಸಾಕ್ಷಿಯಾಗಿದೆ. ನವಶಕ್ತಿ ಮಹಿಳಾ ಮಂಡಳಿಯ ಮಹಿಳೆಯರು ಎಲ್ಲ ಸಾರ್ವಜನಿಕ ರಂಗದಲ್ಲಿಯೂ ತಮ್ಮ ಸಹಭಾಗಿತ್ವ ಮಾಡುವುದರ ಮೂಲಕ ಪುರುಷರಿಗಿಂತಲೂ ಕಡಿಮೆ ಇಲ್ಲ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ ಅಂತಾರೆ ಸ್ಥಳೀಯ ಮುಖಂಡರಾದ ಬಸವರಾಜ್ ಹೆಬ್ಬಳ್ಳಿ. ನವಶಕ್ತಿ ಮಹಿಳಾ ಮಂಡಳ ಗಣೇಶ್ ಕಾಲನಿ ಈಶ್ವರನಗರ್ ಈ ಒಂದು ಮಹಿಳಾ ಮಂಡಳದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಸುರೇಖಾ ಪೂಜಾರ್ ಅವರು ಹಾಗೂ ಎಲ್ಲ ಸದಸ್ಯರುಗಳು 4ನೇ ವರ್ಷದ ಈ ಒಂದು ಮಹಿಳಾ ಮಂಡಳದ ವಾರ್ಷಿಕೋತ್ಸವ, ಅದ್ರ ಜೊತೆಗೆ ಸರ್ಕಾರದವರು ಒಂದು ನಿರ್ದೇಶನ ಪ್ರಕಾರ ಸ್ವಸಹಾಯ ಗುಂಪುಗಳನ್ನು ಮಾಡಬೇಕು ಅನ್ನುವಂಥ ಒಂದು ನಿರ್ದೇಶನದ ಮೇರೆಗೆ ಸುಮಾರು 10-12 ಸ್ವಸಹಾಯ ಸಂಘಗಳನ್ನು ಇಲ್ಲಿ ಅವರು ಆ ಒಂದು ನವಶಕ್ತಿ ಮಹಿಳಾ ಮಂಡಳದ ವತಿಯಿಂದ ಮಾಡಿದ್ದು. ಆ ಎಲ್ಲ ಸ್ವಸಹಾಯ ಗುಂಪುಗಳ ಪ್ರಯುಕ್ತ
ಇಲ್ಲಿ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಎಲ್ಲರೂ ಕೂಡಿಸಿಕೊಂಡು ಒಂದು ವಾರ್ಷಿಕೋತ್ಸವವನ್ನು ಮಾಡ್ತಾಯಿದ್ದಾರೆ. ಆ ಮೂಲಕ ಎಲ್ಲ ಮಹಿಳೆಯರಿಗೂ ಹೆಚ್ಚು ಎಲ್ಲ ರಂಗದಲ್ಲಿ, ಸಾರ್ವಜನಿಕ ರಂಗದಲ್ಲಿ ಹೆಚ್ಚು ಭಾಗವಹಿಸೋದ್ರ ಮೂಲಕ ಅರಿವನ್ನು ಮೂಡಿಸುವಂಥ ಕೆಲಸವನ್ನು ಅಧ್ಯಕ್ಷರು ಹಾಗೂ ಮಹಿಳಾ ಮಂಡಳದ ಎಲ್ಲ ಸದಸ್ಯರು ಮಾಡ್ತಾಯಿದ್ದಾರೆ. ಆ ಕಾರಣಕ್ಕಾಗಿ ಆ ಎಲ್ಲ ಸದಸ್ಯರುಗಳಿಗೆ ನಾನು ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಒಟ್ಟಿನಲ್ಲಿ ಮಹಿಳೆಯರು ಯಾವುದರಲ್ಲೂ ಕಡಿಮೆ ಇಲ್ಲ ಎಂಬುದನ್ನು ಸಾದರಪಡಿಸುತ್ತಿದ್ದಾರೆ. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಎಂಬ ಹಾಡಿಗೆ ತಕ್ಕ ಹಾಗೆ ಹುಬ್ಬಳ್ಳಿಯ ನವಶಕ್ತಿ ಮಹಿಳಾ ಮಂಡಳಿ ಕಾರ್ಯನಿರ್ವಹಿಸುತ್ತಾ ಇತರರಿಗೆ ಮಾದರಿಯಾಗಿದೆ.